ಇವತ್ತಿನ ಕರ್ನಾಟಕ ಸರ್ಕಾರ ಹೋರಾಟಕ್ಕೆ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. ನಾವು ಕಳೆದ 2 ವರ್ಷಗಳು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದು ಯಾವುದೇ ಕಿಮ್ಮತ್ತು ಕೊಡಲಿಲ್ಲ. ನಮ್ಮ ವಕೀಲರ ಮೂಲಕ ಪ್ರಯತ್ನ ಪಟ್ಟಾಗ ವಕೀಲರ ಹೋರಾಟಕ್ಕೆ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿ ಮೊನ್ನೆ ಮಾತುಕತೆ ಕರೆಸಿದ್ರು. ನಮ್ಮ ಹಿರಿಯ ಎಲ್ಲ ವಕೀಲರು ತುಂಬ ಸಮರ್ಥವಾಗಿ ಉತ್ತರ ಮಾತಾಡಿದ್ರು. ಟು ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನಬದ್ಧ ಎಷ್ಟು ಅವಶ್ಯಕತೆ ಇದೆ ಯಾಪನ್ನ ಕೇಳ್ತಿದ್ದೀವಿ, ಕೊಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದನ್ನು ಭಾಳ ಚೆನ್ನಾಗಿ ಮಾತಾಡಿ ಮಾಡ್ಕೊಂಡು ಅದ್ರ ಮುಖ್ಯಮಂತ್ರಿ 2 ತಾಸು ಚರ್ಚೆ ಮಾಡಿದ ಮೇಲೆ ಯಾವುದೇ ಸ್ಪಂದನೆ ನೀಡಲಿಲ್ಲ. ಕೊನೆಗೆ ಭರವಸೆ ಕೊಡ್ರಿ ಇಷ್ಟಿಂದಲ್ಲಿ ಮಾಡ್ತೀವಿ ಅಂತ ಒಂದು ಟೈಮ್ ಕೊಟ್ಟರು, ಟೈಮು ಸಹ ಕೊಡಲಿಲ್ಲ. ಕೊನೆಗೆ ನಮ್ಮದು 2A ಬೇಡ, ಹಿಂದಿನ ಸರ್ಕಾರ 2Dನೂ ಕೊಡಲ್ಲ ಅಂತಂದರೆ ಕೊನೆ ಪಕ್ಷ OBC ಆದ್ರೆ ರೆಕಮೆಂಡ್ ಮಾಡ್ರಿ ಅಂತಂದ್ರೆ ಅದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಸಿಗಲಿಲ್ಲ. ಅವತ್ತೇ ನಮ್ಮೆಲ್ಲ ವಕೀಲರು ತೀರ್ಮಾನ ಮಾಡಿದ್ರು, ಇನ್ನು ನಮ್ಮ ಬೆಳಗಾವಿ ಬಂದೇ ಬರ್ತಾರೆ, ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತೇಳಿ. ಆ ಉದ್ದೇಶಕ್ಕೆ ನಾಳೆ 15ನೇ ತಾರೀಕು 10 ಗಂಟೆಗೆ ಮಂಗಳವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ನಮ್ಮ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ಸುಮಾರು 5,000 ರೈತರ ಟ್ಯಾಕ್ಟ್ರಿ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಮ್ಮನ್ನು ಏನು ನಿರ್ಲಕ್ಷ್ಯ ಮಾಡುವಂಥ ಸರ್ಕಾರ ಧೋರಣೆಯನ್ನು ಖಂಡಿಸುವಂಥ ಹೋರಾಟ ಮಾಡಲಾಗ್ತದೆ. ಈ ಹೋರಾಟ ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧ ಅಲ್ಲ. ನಮಗಾಗಿರುವಂಥ ಅನ್ಯಾಯ, ನಮ್ಮನ್ನು ಏನು ನಿರ್ಲಕ್ಷ್ಯ ಮಾಡಿದ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ. ಆ ಕಾರಣಕ್ಕೆ ಮೀಸಲಾತಿಯನ್ನು ಪಡೆಯಲೇಬೇಕೆನ್ನುವ ಉದ್ದೇಶಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಮಂಡಿಸುವಂಥ ಒಳಗೆ ಸರ್ಕಾರ ಏನು ನಿರ್ಲಕ್ಷ್ಯ ಮಾಡಿದೆ ಅದನ್ನು ಖಂಡಿಸಬೇಕು ವಿರುದ್ಧವಾಗಿರ್ತಕ್ಕಂಥ ಹೋರಾಟಕ್ಕೆ ಈಗಾಗಲೇ ಕರೆ ಕೊಡಲಾಗಿದೆ. ಹಾಗಾಗಿ ನಾಡಿನ ಎಲ್ಲ ಜನತೆ ಮನೆಗೊಬ್ಬರಂತೆ ತಮ್ಮ ತಮ್ಮ ಸ್ವಂತ ವಾಹನ ಮೂಲಕವಾಗಿ, ರೈತರು ತಮ್ಮ ತಮ್ಮ ಸ್ವಂತ ಟ್ರ್ಯಾಕ್ಟರ್ ಮೂಲಕವಾಗಿ ಆ ಐತಿಹಾಸಿಕವಾದಂಥ ಹೋರಾಟಕ್ಕೆ ಬರೋದ್ರ ಮೂಲಕವಾಗಿ ಒಟ್ಟಾರೆ ಸಾರಿ ಬೇಕಾದಾಗಲೇ ಮೀಸಲಾತಿ ಪಡೆದೇ ತೀರ್ಬೇಕೆನ್ನುವಂಥ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಮತ್ತು ಈ ಮೂಲಕವಾಗಿ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಕಳೆದ 3-4 ದಿವಸಗಳಿಂದ ನಮ್ಮ ಮೀಸಲಾತಿ ಹೋರಾಟದ ನಾಯಕರಿಗೆ ಫೋನ್ ಮುಖಾಂತರ, ಪೊಲೀಸ್ ಮುಖಾಂತರ ದಬ್ಬಾಳಿಕೆ, ದೌರ್ಜನ್ಯ, ಅವರಿಗೆ ಬೆದರಿಸುವಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವಾಮಮಾರ್ಗ ಹಿಡಿಯೋದು ಸರಿಯಲ್ಲ. ನಾನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಪಂಚಮಸಾಲಿಗಳು ಭೂಮಾಲೀಕರು, ಭೂಮಿ ಪುತ್ರರು, ಭೂಮಿಯಸ್ಥನ ಸಹನಶೀಲರು, ನಮ್ಮ ಸಹನೆಯನ್ನು ಕೇಳಕ್ಕೊಂದು ಪ್ರಯತ್ನ ಸರ್ಕಾರ ಮಾಡಬಾರ್ದು. ನಾವು ಶಾಂತಿಯುತ ಹೋರಾಟ ಮಾಡ್ತೀವಿ, ಈ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ. ಹಕ್ಕನ್ನ ಕೇಳಕತ್ತೀವಿ, ಹಕ್ಕನ್ನ ಪ್ರಾಮಾಣಿಕ ಕೊಡುವಂಥ ಕೆಲಸ ಮಾಡಿ. ನಮ್ಮ ಶಾಂತಿಯನ್ನು ಕೆಣಕುವಂಥ ಪ್ರಯತ್ನ ಮಾಡಿದರೆ, ಅಕಸ್ಮಾತ್ ನಮ್ಮ ಸಮಾಜದ ಯಾವುದೇ ವ್ಯಕ್ತಿ ಮೇಲೆ ಕೇಸ್ ಹಾಕಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದರೆ 2ನೇ ನರಗುಂದ ಬಂಡಾಯ ಆಗೋದ್ರಲ್ಲಿ ಸಂದೇಹವಿಲ್ಲ. ಒಂದು ಗುಂಡೂರಾವ್ ಸರ್ಕಾರ ಬಿದ್ದು ನಿಮಗೆ ಗೊತ್ತಿದೆ, ಅದು ರೈತರ ಹೋರಾಟನೇ, ನಾವು ರೈತರೇ. ಹಾಗಾಗಿ ಇಂತಹ ಹಿಂಸಾತ್ಮಕವಾದಂಥ ಚಟುವಟಿಕೆ ಅವಕಾಶ ಮಾಡಿಕೊಳ್ಳೋದ್ರೆ ಶಾಂತಿಯಿಂದ ನಮ್ಮ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನಮ್ಗೆ ನ್ಯಾಯ ಕೊಡಬೇಕು ಅಂತೇಳಿ. ಮುಂದೇನಾದ್ರು ಅನಾಹುತ ಆದ್ರಪ್ಪ ಅಂದ್ರೆ ಅದಕ್ಕೆ ನೇರ ಜವಾಬ್ದಾರಿ ಸರ್ಕಾರ. ಅದ್ರ ಜೊತೆ ನಮ್ಮ ಸಮಾಜ ಓಟ್ ಪಡ್ಕೊಂಡು ಯಾರು MLA ಗೆದ್ದರಲ್ಲ, ನೀವು ಅದರ ಹೊಣೆಗಾರ ಆಗ್ತೀರಿ, ನಿಮ್ಮ ಮೇಲೂ ಆರೋಪ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕೋಸ್ಕರವಾಗಿ ನ್ಯಾಯ ಕೊಡೋ ಪ್ರಯತ್ನ ಮಾಡಬೇಕು ಅಂತೇಳಿ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು